ಇಂಥ ಯುವಶಕ್ತಿನೇ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನ ವಿರೋಧ ಮಾಡಿದ್ರು. ಖಾಲಿ ಇದ್ದಾರೆ ಅಂದ್ಬಿಟ್ಟು ಯಾರು ಸಾಧನೆ ಮಾಡಿರೋರೇ ಇಲ್ವಾ ಯಾರೂ? ಅಂದರೆ ಕಾಕ್ರೋಚ್ಗಳೆಲ್ಲ ಒಂದೇ ಸೇರಿ ಒಗ್ಗಟ್ಟಾದರೆ ಕಾಕ್ರೋಚ್ಗಳು ಸಹಿತ ಒಂದು ದಂಡ ಆಗುತ್ತೆ ಅನ್ನೋದನ್ನು ಅವರಿಗೆ ರಿಟರ್ನ್ ಆನ್ಸರ್ ಆಗಿ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಸರ್, ಈಗ ಅದ್ರ ಬಗ್ಗೆ ಹೇಳೋದಾದರೆ ಎರಡು ಮಾತಲ್ಲಿ ಹೇಳ್ತೀನಿ ನಾನು. ಈಗ ರಾಜಕೀಯ ಪಕ್ಷ ನಾಯಕರು ಹೇಳ್ತಾರೆ, ಈಗ ಬರೋದು ಸೌಂಡ್ ಮಾಡೋದು, ನಾವು ಹುಲಿ ಸಿಂಹಗಳು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಈ ಒಂದು ಹುಲಿ ಸಿಂಹ ಮಾಡದೇ ಇರೋಂಥ ಕೆಲಸನ ಕಾಕ್ರೋಚ್ಗಳಾಗಿ ಯೂತ್ಸ್ಗಳು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಯುವಕರನ್ನ ಜಿರಳೆಗಳು ಅಂತ ಮೂದಲಿಸೋದು ಒಂದು ಅವಹೇಳನೀಯ. ಅದು ಹೀಗೆ ಬಡಿದೆಚ್ಚರಿಸಿದ್ದು ಒಂದು ರೀತಿ ಒಳ್ಳೇದೇ ಆಯಿತು ಅಂತ. ಈಗೆಲ್ಲ ಹೊಸದಾಗಿ ಜನತಾ ಪಾರ್ಟಿಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಬ್ರೋ. ಏನಾಗಿದೆ ತಪ್ಪು, ಅದ್ರ ಬಗ್ಗೆ ಪರಿಹಾರನೋ ಅಥವಾ ಏನೋ ಅಂತಿದ್ರಿ ಬುದ್ಧಿ ಹೇಳೋನೋ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಅದನ್ನು ಬಿಟ್ಬಿಟ್ಟು ಇವರು ಕಾಕ್ರೋಚು ಹಾಗೆ ಹೀಗೆ ಅಂತ ಕರೆದು ನೋಡಿ, ಈಗ ತುಂಬ ಸೆನ್ಸೇಷನ್ ಮೂಡ್ತಾ ಇದೆ. ಅದು ಹೇಳಬೇಕು ಅಂದರೆ ಕೋಲ್ಡ್ ವಾರ್ ಕೂಡ ಆಗ್ಬೋದು, ಇಲ್ಲ ಅದು ತುಂಬ ಬೇರೆ ರೀತಿಯಲ್ಲೂ ಕೂಡ ಸ್ಫೋಟಿಸ್ಬೋದು, ಹೇಳೋಕ್ಕಾಗಲ್ಲ. ಅದು ನಾವಿಲ್ಲ ಅಂತಂದರೆ ಇವ್ರೇನು ಯೂತ್ಸ್ ಎಲ್ಲ ಇಲ್ಲ ಅಂತಂದರೆ ಇವ್ರು ಏನು ಮಾಡ್ತಾರೆ? ಇವರೆಲ್ಲ ಸೇರ್ಕೊಂಡು ಏನಿಲ್ಲ ಬಂದ್ಬಿಟ್ಟು ಇಲ್ಲಿ ರೀಲ್ಸ್ ಮಾಡ್ಕೊಂಡ್ಬಿಡ್ತಾರೆ. ಜಿರ್ಲೆಗಳೇ ಆಗಿದ್ದೀವಿ, ಜಿರ್ಲೆಗಳಾದ್ರೂ ಆನೆಗಳ ಥರ ನಡೀತಿದ್ದೀವಿ. ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ, ಆ ಜನತಾ ಪಾರ್ಟಿ ಏನು ಮಾಡುತ್ತೆ ನೋಡ್ತಾ ಇರಿ ಅಷ್ಟು. ಇವತ್ತಿನ ಯೂತ್ಸ್ ಟುಮಾರೋಸ್ ಲೀಡರ್ಸು. ಇವತ್ತು ಕೆಟ್ಟಾಗಿ ಮಾತಾಡಿರ್ಬೋದು, ಆದರೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಪವರ್ ಯೂತ್ಸ್ಗೆ ಇರುತ್ತೆ. ದೇಶದ ಫ್ಯೂಚರ್ನ ಸ್ಟ್ರಾಂಗ್ ಮಾಡೋ ಪವರು ಯೂತ್ಸಲ್ಲೇ ಇರುತ್ತೆ. ಇವಾಗ ದೇಶ ಆಳ್ತಿರೋರೇ ವಯಸ್ಸಾಗಿರೋರು, ಯೂತ್ಸ್ಗೆ ನಿರುದ್ಯೋಗ, ಇದು ಕೆಲಸಗಳೇ ಇಲ್ಲ, ನಿರುದ್ಯೋಗ ಥರ ಮಾಡಿಬಿಟ್ಟಿದ್ದಾರೆ. ಸರ್ಕಾರದಿಂದ ಬಹಳ ಹೆಚ್ಚಾಗಿ ನಮಗೆ ನಿರುದ್ಯೋಗ ಅನ್ನೋದು ನಮಗೆ ಆಗಿದೆ. ಅಲ್ಲ, ಯೂತ್ಸ್ಗಳು ಮುಂದೆ ಬರೋವಂಥದ್ದು, ಯೂತ್ಸ್ಗಳು ಆಳ್ವಿಕೆ ಮಾಡೋವಂಥದ್ದು ಬಹಳ ಒಳ್ಳೇದದು. ಹೆಜ್ಜೆಡಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾನು ಯೋಚನೆ ಮಾಡೋಕ್ಕೆ ಇಲ್ಲಿಂದ ಆಗುತ್ತೆ. ಯೂತ್ಸ್ಗಳು ಬರಬೇಕು, ಅವ್ರು ಹೊಸ ವಿಚಾರಗಳನ್ನು ತಂದು ಇಲ್ಲಿ ನಮಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡಿ ಇದು ಮಾಡೋದ್ರಿಂದ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಬದಲಾವಣೆ ನಾವು ನೋಡ್ಬೋದು. ನಮ್ಮ ಇಂಡಿಯಾದಲ್ಲಿ ಪರಿಸ್ಥಿತಿ ಏನು ನಡೀತಾ ಇದೆ, GDP ಏನು ನಡೀತಾ ಇದೆ, ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಹೆಂಗೆ ನಡೀತಾ ಇದೆ, ಅದೆಲ್ಲ ಗೊತ್ತಿದ್ದೂ ಅವ್ರು ಈ ಥರ ಮಾತಾಡ್ತಾ ಇದ್ದಾರೆ ಅಂದಾಗ ದೇಶದಾದ್ಯಂತ ಸಾಕಷ್ಟು ದಿನಗಳಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ ಕಾಕ್ರೋಚ್ ಜನತಾ ಪಾರ್ಟಿ. CJ ಸೂರ್ಯಕಾಂತ್ ಅವರು ಕೊಟ್ಟಿರುವಂಥ ಒಂದೇ ಒಂದು ಹೇಳಿಕೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅವವನ್ನು ಸೃಷ್ಟಿ ಮಾಡಿದಂಥ CJP ಬಗ್ಗೆ ಯೂತ್ಸ್ ಏನು ಹೇಳ್ತಾರೆ, ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಯೂತ್ಸಲ್ಲಿ ಅಭಿಪ್ರಾಯ ಏನಿದೆ ಅಂತ ಕೇಳೋದಕ್ಕೆ ಇವತ್ತು ನಾವು ಬಂದಿದ್ದೀವಿ. ತುಮಕೂರಿನ ನಾಗರಿಕರು ಹಾಗೂ ತುಮಕೂರಿನ ಯುವ ಜನತೆ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸರ್, ಈಗ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ, ಸಾಕಷ್ಟು ದಿನಗಳಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಸದನ ಮಾಡ್ತಿದೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಸರ್, ಈ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಉಟ್ಕೊಂತು ಅಂತ ಮೊದಲು ನಾವು ಯೋಚನೆ ಮಾಡಬೇಕು. ಒಬ್ಬರು ಜಡ್ಜು ನಮ್ಮ ಇಂಡಿಯಾದಲ್ಲಿರೋ ಯೂತ್ಸ್ನೆಲ್ಲ ಕಾಕ್ರೋಚ್ ಅಂತೇಳಿ ಕರೆದ್ರು. ಸೊ ಅದನ್ನು ತುಂಬ ಜನ ಯೂತ್ಸು ಕೆಲವರು ಆ ಸ್ಟೇಟ್ಮೆಂಟ್ನ ಸಪೋರ್ಟ್ ಮಾಡಿದ್ರು, ಇನ್ನು ಕೆಲವರು ಅದನ್ನ ವಿರೋಧ ಮಾಡಿದ್ರು. ಯಾಕೆ ಅಂತಂದರೆ ಯಾಕೆ ಸಪೋರ್ಟ್ ಮಾಡಿದ್ರು ಅಂತಂದರೆ ನಮ್ಮ ದೇಶದಲ್ಲಾಗಿರುವಂಥ ಅವ್ಯವಸ್ಥೆಯಲ್ಲಿರುವಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನಿರುದ್ಯೋಗ ಎಲ್ಲ ರೀತಿಯ ಸಮಸ್ಯೆಗಳಿದ್ದಾವೆ. ಸೊ ಇದರಿಂದ ಯುವಕರು ಈ ರೀತಿ ಹಾಳಾಗ್ತಿದ್ದಾರೆ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ ಅಂತ ಒಬ್ಬರು ಹೇಳಿದರು. ಇನ್ನೊಬ್ಬರು ನಮ್ಮ ದೇಶದಲ್ಲಿರುವಂಥ ಯುವಶಕ್ತಿನೇ ಒಂದು ದೊಡ್ಡ ಶಕ್ತಿ ನಮ್ಮ ದೇಶಕ್ಕೆ, ಇಂಥ ಯುವಶಕ್ತಿನೇ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನ ವಿರೋಧ ಮಾಡಿದ್ರು. ನನ್ನ ಅಭಿಪ್ರಾಯ ಏನಂದರೆ, ಒಬ್ಬರು ಜಡ್ಜಾಗಿ ಒಂದು ಉನ್ನತ ಸ್ಥಾನದಲ್ಲಿ ಇರುವಂಥವ್ರವರು ಅವರೇನೇ ಸಮರ್ಥಿಸ್ಕೋಬೋದು ನಾಳೆ ದಿನ, ನಾನು ಆ ರೀತಿಯಾಗಿ ಹೇಳಿಲ್ಲ, ಈ ರೀತಿಯಾಗಿ ಅಂದಿಲ್ಲ ಅಂತ. ಬಟ್ ಅವ್ರು ಮಾತಾಡ್ರೆ ತಪ್ಪು. ಸೊ ಆ ರೀತಿಯಾಗಿ ಮಾತಾಡಬಾರ್ದಾಯಿತು. ಯಾಕೆಂದರೆ ಈಗಿನ ಜನ, ಎಷ್ಟೋ ಜನ ಯೂತ್ಸು ಖಾಲಿ ಇದ್ದಾರೆ ಅಂದ್ಬಿಟ್ಟು ಯಾರೂ ಸಾಧನೆ ಮಾಡಿರೋರೇ ಇಲ್ವಾ ಯಾರೂ? ಯಾವ ಕ್ಷೇತ್ರದಲ್ಲೂ ಸಾಧನೆ ಮಾಡಿರೋರೇ ಇಲ್ವಾ? ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯೂತ್ಸ್ ಬಗ್ಗೆ ಆ ರೀತಿ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ ಸರ್. ಅಲ್ಲ, ಈ ಕಾಕ್ರೋಚ್ ಜನತಾ ಪಾರ್ಟಿ ಏನಾದರೂ ಮುಂದೆ ಎಲೆಕ್ಷನ್ಗೆ ಬರ್ಬೋದು, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ ಸರ್, ಜಸ್ಟ್ ಸಾಕಷ್ಟು ಅಭಾವವನ್ನು ಹುಟ್ಟಿ ಸರ್, ಇದೇನಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ಇದೊಂದು ವೈರಲ್ ಆಗಿರುವಂಥ ವಿಷಯ. ಸೊ ಇದನ್ನು ನಾವು ರಾಜಕೀಯ ಮಟ್ಟದಲ್ಲಿ ತರೋದಕ್ಕೆ ಇಷ್ಟಪಡೋದಿಲ್ಲ. ಯಾರು ಯೂತ್ಸ್ ಅಷ್ಟೇ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ಬೋದು. ಬಟ್ ಏನಂದರೆ ನಾವು ಇನ್ನೊಂದು ವ್ಯವಸ್ಥೆ ಬಗ್ಗೆಯೂ ಯೋಚನೆ ಮಾಡಬೇಕಾಗುತ್ತೆ. ರಾಜಕೀಯ ಅನ್ನೋದು ತುಂಬ ಮನಸ್ಸಿಗೆ ಬೇಜಾರಾಗೋ ಅನ್ನೋ ವಿಷಯ. ನಮಗೆ ರಾಜಕೀಯ ವಿಷಯ ಬೇಡ, ಯಾಕೆಂದರೆ ನಮ್ಗೆ ಯಾವಾಗಲೂ ನಮಗೆ ರಾಜಕೀಯ ವಿಚಾರಗಳು ಬೇಡ, ಪ್ರಜಾಕೀಯ ವಿಚಾರಗಳು ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಸರ್. ಸರ್, ಈಗ ಇಂಡಿಯಾದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಿರೋ ವಿಚಾರ ಅಂತಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಅದರದ್ದೇ ಆದಂಥ ಒಂದು ಹವವನ್ನು ಸೃಷ್ಟಿ ಮಾಡ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಎಸ್, ಈಗ ಅದ್ರ ಬಗ್ಗೆ ಹೇಳೋದಾದರೆ, ಒಬ್ಬರು ನ್ಯಾಯಮೂರ್ತಿ ಹೇಳಿದಂಥ ಮಾತಿಗೆ ಯೂತ್ಸ್ ಎಲ್ಲ ಕಾಕ್ರೋಚ್ಗಳನ್ನೋ ಮಾತಿಗೆ ಅದಕ್ಕೆ ಕೊಟ್ಟಂಥ ಪ್ರತ್ಯುತ್ತರ ಅಂದರೆ ಕಾಕ್ರೋಚ್ಗಳೆಲ್ಲ ಒಂದೇ ಸೇರಿ ಒಗ್ಗಟ್ಟಾದರೆ ಕಾಕ್ರೋಚ್ಗಳು ಸಹಿತ ಒಂದು ದಂಡ ಆಗುತ್ತೆ ಅನ್ನೋದನ್ನು ಅವರಿಗೆ ರಿಟರ್ನ್ ಆನ್ಸರ್ ಆಗಿ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ.
ಈಗ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗ ಹಾಲಿ ರಾಜಕೀಯ ಪಕ್ಷಗಳು ಏನೆಲ್ಲ ಕೆಲಸ ಮಾಡೋಕ್ಕಾಗಿರಲಿಲ್ಲ ಅದನ್ನೆಲ್ಲ ನಾವು ಮಾಡ್ತೀವಿ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು? ಸರ್, ಈಗ ಅದ್ರ ಬಗ್ಗೆ ಹೇಳೋದಾದರೆ ಈಗ ಎರಡು ಮಾತಲ್ಲಿ ಹೇಳ್ತೀನಿ ನಾನು. ಈಗ ರಾಜಕೀಯ ಪಕ್ಷ ನಾಯಕಗಳು ಹೇಳ್ತಾರೆ, ಈಗ ಬರೋದು ಸೌಂಡ್ ಮಾಡೋದು, ನಾವು ಹುಲಿ ಸಿಂಹಗಳು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಈ ಒಂದು ಹುಲಿ ಸಿಂಹ ಮಾಡದೇ ಇರೋಂಥ ಕೆಲಸನ ಕಾಕ್ರೋಚ್ಗಳಾಗಿ ಯೂತ್ಸ್ಗಳು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ರಾಜಕೀಯಕ್ಕೆ ಬರಬೇಕಾ? ಇದೊಂದು ರೆವಲ್ಯೂಷನರಿ ಮೂವ್ ಆಗುತ್ತಾ ಅಂತ? ಸರ್, ಈಗ ಒಂದು ರೆವಲ್ಯೂಷನರಿ ಮೂವ್ ಅಂತಂತಂದರೆ ಈಗ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಈಗ ಒಂದು ಅಧಿಕಾರವನ್ನು ತೊಗೊಂಡಿದೆ ಅಂತಂದರೆ ಮೇನ್ ಯೂತ್ ಕಾರಣ. ಯೂತ್ಗಳನ್ನು ಯಾವುದೋ ಒಂದು ಸಂದೇಶನೋ ವಾಕ್ಯಗಳನ್ನು ಕೊಡೋದಕ್ಕೆ ಮೂಲಕ ಅವ್ರನ್ನ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಇರೋ ವಿಷಯವನ್ನು ಬಿಟ್ಟು ಬೇರೆ ವಿಷಯದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಯೂತ್ಸ್ಗಳು ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಒಬ್ಬರು ಸೃಷ್ಟಿ ಮಾಡಿದ್ದಾರೆ. ಅವರು ಒಬ್ಬರು ಯೂತ್ ಸೃಷ್ಟಿ ಮಾಡಿದಂತಹ ಪಕ್ಷಕ್ಕೆ ಅತಿ ಹೆಚ್ಚು ನಾವೀಗ ನೋಡ್ತಾ ಇರ್ಬೋದು, ಏನೋ ಒಂದು ದಶಕಗಳ ಹಿಂದೆ ಇದ್ದಂತಹ ಪಾರ್ಟಿಗಳಿಗೆ ಇದ್ದಂತಹ ಫಾಲೋವರ್ಸ್ಗಿಂತ ಅನುಯಾಯಿಗಳು ಈಗ ಜಸ್ಟ್ ಒಂದು ತಿಂಗಳ ಹಿಂದೆ ಕ್ರಿಯೇಟ್ ಆದಂತಹ ಪಕ್ಷದಲ್ಲಿ ಅದಕ್ಕಿಂತ ದೊಡ್ಡ ಮಟ್ಟದ ಅನುಯಾಯಿಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಇದನ್ನೇ ತೊಗೊಂಡ್ರೆ ಈಗ ನಾವು ಪಕ್ಷವೇ ಬೇಡ ಅಂತ ನಾನು ಹೇಳ್ತೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ ಪಕ್ಷವೇ ಬೇಡ, ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೊಬ್ಬ ಅಧಿಪತ್ಯ, ಸೈನ್ಯಾಧಿಪತ್ಯ ಅವೆಲ್ಲ ಏನು ಬೇಕಾಗಿಲ್ಲ ಅಂತ ನನ್ನ ಇದು. ಒಟ್ಟಿಗೆ ರೆವಲ್ಯೂಷನರಿ ಮೂವ್ ಹಾಂ ಸರ್, ಈ ರೆವಲ್ಯೂಷನರಿ ಅಂತ ಹೇಳೋದಕ್ಕೆ ಒಂದು ಮಾತು ಹೇಳ್ತೀನಿ. ಈಗ ನಮ್ಮಲ್ಲಿ ಪ್ರಜಾಕೀಯ ಕಾನ್ಸೆಪ್ಟ್ ಇದೆ. ಪ್ರಜಾಕೀಯ ಕಾನ್ಸೆಪ್ಟ್ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ದು ಅದೇ ಕಾನ್ಸೆಪ್ಟೇ ಇದೆ. ಆ ಕಾನ್ಸೆಪ್ಟ್ ಮುಖಾಂತರನೇ ಕಾಕ್ರೋಚ್ ಬಂದಿರಬಹುದೇನೋ, ಯೂತನ್ನು ಸೆಳೀತಾ ಇದೆಯೇನೋ, ನಾನು ಕಾಕ್ರೋಚ್ ಅನ್ನೋ ಒಂದು ಸಿಂಬಲ್ಲಿಂದ ಯೂತ್ಸನ್ನು ತನ್ನೆಡೆಗೆ ಸೆಳ್ಕೊತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಈ ರಾಜಕೀಯ ಪಕ್ಷ ಬೇಡ, ಒಗ್ಗಟ್ಟಾಗಿ ಯೂತ್ಸ್ ಎಲ್ಲ ಹಿಂಗೆ ಕೆಲಸ ಮಾಡೋಣ. ಖಂಡಿತ. ಈಗ ನೋಡಿ, ರಾಜಕೀಯ ಪಕ್ಷಗಳು ಇದುವರೆಗೂ ಮಾಡದೇ ಇರೋಂಥ, ನೀವೇ ಕೇಳಿದ್ರಿ, ಈಗ ರಾಜಕೀಯ ಪಕ್ಷಗಳು ಮಾಡದೇ ಇರೋಂಥ ಕೆಲಸನ ಕಾಕ್ರೋಚ್ ಒಂದು ಯೂತ್ಸು ಆ ಬಟ್ಟೆಯನ್ನು ಹಾಕೋದ್ರ ಮುಖಾಂತರ ನಾವು ಒಂದು ರೆವಲ್ಯೂಷನರಿ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ಅವರೇ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಪಕ್ಷ, ಅಧಿಕಾರ, ನಾಯಕ ಅನ್ನೋದೇ ಬೇಡ, ಹುಲಿ ಸಿಂಹಗಳೇ ಬೇಡವೇ ಬೇಡ. ನಮಗೆ ಏನು ಬೇಕು, ಈ ಕಾಕ್ರೋಚ್ ಅನ್ನೋದು ಏನಿದೆಯೋ, ಆ ಯೂತ್ ಏನಿದೆಯೋ ಅದೇ ಥರ ಈ ಒಂದು ಪ್ರಜಾಕೀಯ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಪ್ರಜಾಕೀಯ ಅಂದ್ರೇನು? ಪ್ರಜೆಗಳಿಗೆ ಏನು ಬೇಕು, ಪ್ರಜೆಗಳಿಗೆ ಒಂದು ಸ್ಟೇಷನ್ ಬೇಕಾ, ಪ್ರಜೆಗಳಿಗೆ ಒಂದು ಆಸ್ಪತ್ರೆ ಬೇಕಾ, ಅದು ತೀರ್ಮಾನ ಪ್ರಜೆಗಳು ತಗೋಬೇಕೇ ಹೊರತು ಒಬ್ಬ ನಾಯಕ ಅಲ್ಲ. ಅದೇ ರೀತಿ ಈ ಕಾಕ್ರೋಚ್ ಅನ್ನೋದು ಅಷ್ಟೇ. ಇಲ್ಲಿ ಸ್ವಚ್ಛತೆ ಆಗಬೇಕು ಅಂದರೆ ಯೂತು ಯೋಚನೆ ಮಾಡಿದ್ರೆ ಏನು ಬೇಕಾದ್ರೂ ಬದಲಾಗುತ್ತೆ ಒಂದು ದಿನಕ್ಕೆ ಅನ್ನೋದಕ್ಕೆ. ಈಗ ನೋಡಿ, ಅವ್ರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಇವರು ಕಾಕ್ರೋಚ್ಗಳು, ಒಂದು ಕಾಕ್ರೋಚ್ ಬದಲಾದರೆ ಆ ಹುಲಿ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ, ನಿದರ್ಶನ. ಸರ್, ಈಗ ಸಾಕಷ್ಟು ದಿನಗಳಿಂದಲೂ ಕೂಡ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಮೊದಲನೇದಾಗಿ ಭಾರತ ಯುವ ಶಕ್ತಿಯನ್ನೇ ಪ್ರಧಾನವಾಗಿ ಇರೋವಂಥದ್ದು, ತುಂಬ ಯುವಕರನ್ನು ಹೊಂದಿರೋವಂಥದ್ದು. ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಯುವಕರನ್ನು ಜಿರಳೆಗಳು ಅಂತ ಮೂದಿಲಿಸೋದು ಒಂದು ಅವಹೇಳನೀಯ. ಅದು ಒಂದು ರೀತಿ ಅವ್ರಂಗೆ ಮಾಡಿದ್ದು ಒಳ್ಳೆಯದೇ ಅಂತ ಈಗ ಅನ್ನಿಸ್ತಾ ಇದೆ. ಯಾಕಂದರೆ ಕಾಕ್ರೋಚ್ ಅನ್ನೋದೊಂದು ಪಾರ್ಟಿ ಉಟ್ಕೊಳ್ತು, ಯುವಕರೆಲ್ಲ ಒಗ್ಗಟ್ಟಾದರು, ಅವ್ರ ಶಕ್ತಿ ಏನು ಅನ್ನೋದನ್ನು ತೋರಿಸ್ಲಿಕ್ಕೆ ಮುಂದಾದರು. ಇದು ಆ ಮುಖ್ಯ ನ್ಯಾಯಾಧೀಶರ ಕೊಟ್ಟ ಸ್ಟೇಟ್ಮೆಂಟ್ಗೆ ಯುವಕರು ಕೊಡ್ತಾ ಇರೋ ಈ ಪ್ರತಿಕ್ರಿಯೆ ಬಹಳ ಇಷ್ಟ ಆಗ್ತಾ ಇದೆ. ಹೀಗೆ ಬಡಿದೆಚ್ಚರಿಸಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅಂತ ನನಗನ್ಸುತ್ತೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ನಿಜವಾಗಿಯೂ ರಾಜಕೀಯಕ್ಕೆ ಬರಬೇಕಾ? ಬರಬೇಕು ಸರಿ. ಕಾಕ್ರೋಚ್ ಜನತಾ ಪಾರ್ಟಿ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಆ ಮುಖೇನ ಯುವಕರು ಬರ್ತಾರಲ್ಲ, ಅವ್ರ ಹೊಸ ಐಡಿಯಾಲಜಿಗಳು ನಮ್ಮ ರಾಜಕೀಯ ವಿದ್ಯಮಾನಗಳು ಬರೋದು ಅದು ಬಹಳ ಮುಖ್ಯ ಆಗ್ತದೆ. ಆ ಮುಖೇನ ನಾವು ಹೊಸ ಹಾದಿಯತ್ತ ಸಾಗ್ಬೋದು ಅಂತ ಅನಿಸುತ್ತೆ. ಬರಬೇಕು, ಯುವಕರು ರಾಜಕೀಯಕ್ಕೆ ಬರಬೇಕು, ಬದಲಾವಣೆ ತರಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಬ್ರೋ, ಈಗೆಲ್ಲ ಹೊಸದಾಗಿ ಜನತಾ ಪಾರ್ಟಿಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಬ್ರೋ. ಇದು ಹೆಂಗೆ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಮಗೆ ಗೊತ್ತಿದ್ದು ಚಿಕ್ಕ ಹುಡುಗರಿಂದ ಗೊತ್ತಾಗ್ತಾ ಇದೆ ಅಂತಂದರೆ BJP, ಕಾಂಗ್ರೆಸ್ ಅಂತ ಗೊತ್ತಾಗ್ತಾಯಿತ್ತು. ಈಗ ನೋಡಿದ್ರೆ ಹೊಸದಾಗಿ ಏನೇನೋ ಕಾಕ್ರೋಚ್ ಅಂತ ಜಿರಳೆ ಅದು ಇದು ಅಂತ ಏನೋ ಸೃಷ್ಟಿ ಮಾಡ್ಕೊಳ್ತಾ ಇದೆ. ಅದರಲ್ಲಿ ಬೇರೆ ಯಾರೋ ಹೈಕೋರ್ಟ್ ಜಡ್ಜು ಈ ಥರ ಎಲ್ಲ ಮಕ್ಕಳು ಬಗ್ಗೆ, ಪಾಪ ಚಿಕ್ಕ ಮಕ್ಳು ಇರ್ತೀವಿ ನಾವೆಲ್ಲ ಹುಡುಗರುಗಳು, ಈ ಥರ ಎಲ್ಲ ನಮ್ಮ ಬಗ್ಗೆ ಕಾಕ್ರೋಚ್ ಜಿರಳೆ ಅಂತ ಮಾತಾಡಿದ್ದು ಫಸ್ಟ್ ಒಂದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಾಗಿದೆ ತಪ್ಪು, ಅದ್ರ ಬಗ್ಗೆ ಪರಿಹಾರನೋ ಅಥವಾ ಏನೋ ಒಂದು ತಿದ್ದಿ ಬುದ್ಧಿ ಹೇಳೋದನ್ನ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಅದನ್ನು ಬಿಟ್ಬಿಟ್ಟು ಇವರು ಕಾಕ್ರೋಚು ಹಾಗೆ ಹೀಗೆ ಅಂತ ಕರೆದು ನೋಡಿ, ಈಗ ತುಂಬ ಸೆನ್ಸೇಷನ್ ಮಾಡ್ತಾ ಇದೆ. ಅದು ಕಾಕ್ರೋಚು ಅಂತ ಅಂದರು ಈಗ ತುಂಬ ಬೇಗ ವ್ಯೂಸ್ ಓಡೋದು, ತುಂಬ ಫಾಲೋವರ್ಸು, ತುಂಬ ಹುಡುಗರೆಲ್ಲರೂ ಕೂಡ ತುಂಬ ರೊಚ್ಚಿಗೆದ್ದು ಅದನ್ನು ತುಂಬ ಕ್ರಮ ಕೈಗೊಳ್ತಾ ಇದ್ದಾರೆ. ಇದು ಯಾವ ರೀತಿ ತುಂಬ ಮುಂದಕ್ಕೆ ಒಂಥರ ಹೇಳಬೇಕು ಅಂದರೆ ಕೋಲ್ಡ್ ವಾರ್ ಕೂಡ ಆಗ್ಬೋದು, ಇಲ್ಲ ಅದು ತುಂಬ ಸಿಡ್ದದ್ದು ಬೇರೆ ರೀತಿಯೂ ಕೂಡ ಸ್ಫೋಟಿಸ್ಬೋದು, ಹೇಳೋಕ್ಕಾಗಲ್ಲ. ಸೊ ಏನೇ ಮಾಡಬೇಕಂತಂದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರೋ, ಈಗ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಟ್ರೆಂಡಲ್ಲಿದೆ, ಆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಿದ್ದು ಯಾವುದೋ ಒಂದು ಅಧಿಕಾರಿಗಳು ಹೇಳಿದ್ದು ಮಾತದು, ನೀವೆಲ್ಲ ಜಿರ್ಲೆಗಳು ಆ ಥರ ಕ್ರಿಯೇಟ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಇದರಲ್ಲಿ ಅಂತ.
ನಾವು ಕ್ರಿಯೇಟ್ ಮಾಡ್ದಿಲ್ಲ ಇದ್ದಿದ್ರೆ ಅವರು ಏನಾರು ಹೇಳ್ತಿದ್ದಾರಾ? ನಾವೇನೋ ಒಂದು ಟಾಕ್ ತೊಗೊಂಡು ಅದನ್ನು ಹೇಳ್ತಿದ್ದೀವಿ ಅಂತಂದರೆ ಅದು ಏನು ಒಳ್ಳೇದು ಹೇಳ್ತಾ ಇದ್ದೀವಿ, ನಾವೇನು ಕೆಟ್ಟದ್ದು ಹೇಳ್ತಾ ಇಲ್ಲ ಯಾರಿಗೂ. ಯಾರೋ ಒಬ್ಬರು ಮಾಡ್ತಾ ಇರ್ಬೋದು ಕೆಟ್ಟದ, ನಾವು ಒಳ್ಳೇದನ್ನೇ ಹೇಳ್ತಾ ಇದ್ದೀವಿ. ಅದು ನಾವಿಲ್ಲ ಅಂತಂದರೆ ಇವ್ರೇನು ಯೂತ್ಸ್ ಎಲ್ಲ ಇರಲ್ಲ ಅಂತಂದರೆ ಇವ್ರು ಏನು ಮಾಡ್ತಾರೆ? ಇವರೆಲ್ಲ ಸೇರ್ಕೊಂಡು ಏನು ಎಲ್ಲ ಬಂದ್ಬಿಟ್ಟು ಇಲ್ಲಿ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂತಾರೆ. ನಾವು ಏನೋ ಒಂದು ಯಾರೋ ಏನೋ ಆಕ್ಸಿಡೆಂಟ್ ಆಗಿರುತ್ತಪ್ಪ, ನಾವು ಅದನ್ನು ಹೇಳ್ತೀವಿ. ಆಕ್ಸಿಡೆಂಟ್ ಆದಾಗ ಎಲ್ಲರೂ ಬಂದಾಗ ಏನೋ ಒಂದು ಹೆಲ್ಪ್ಲೈನಿಗೆ ಫೋನ್ ಮಾಡೋದಾಗಲಿ ಏನಾರು ಒಂದಾಗಲಿ ಅದನ್ನು ನಾವು ಯೂತ್ಸಿಗೆ ಮುಟ್ಟಿಸ್ತಾ ಇದ್ದೀವಿ ಯಾವ ಥರ ಮಾಡಬೇಕು ಏನು ಅಂತ. ಇವ್ರು ಹೇಳ್ತಾರೆ ಜಿರ್ಲೆಗಳೆಲ್ಲ ಬಂದ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಅದು ಮಾಡ್ತಾಯಿದ್ದಾರೆ ಅಂತ. ಜಿರ್ಲೆಗಳೇ ಆಗಿದ್ದೀವಿ, ಜಿರ್ಲೆಗಳಾದ್ರೂ ಆನೆಗಳ ಥರ ನಡೀತಿದ್ದೀವಿ. ಯಾಕೆ ಅಂತಂದರೆ ಯಾರನ್ನೂ ಏನು ಎದ್ರುಕೊಂಡೇ ನಾವೇನು ಮಾತಾಡ್ತಿಲ್ಲ. ಯಾಕೆಂದರೆ ನಾವೀಗ ಏನು ಮಾಡ್ತಾಯಿದ್ದೀವಲ್ಲ, ಈಗ ಜಿರ್ಲೆಗಳು ಅಂತ ಹೇಳಿದ್ರಲ್ಲ ನೀವು, ನಮಗೆ ಜಿರ್ಲೆಗಳೇ ಮುಂದೊಂದು ದಿವಸ ಏನು ಯಾವ ಥರ ನಿಮಗೆಲ್ಲ ಇದು ಮಾಡ್ತೀವಿ ಅಂತ ನೋಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಏನೋ ಜಿರ್ಲೆಗಳು ಅಂತ ಮೆನ್ಷನ್ ಮಾಡಿದ್ದೀರಲ್ಲ, ನಾವು ಇನ್ಮೇಲೆ ತೋರಿಸ್ತೀವಿ ಯಾವ ಥರ ಜಿರ್ಲೆಗಳು ಅಂತ. ಸೊ ಫಸ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಒಬ್ಬರು ಜಡ್ಜ್ ಅವ್ರು ಏನು ಮಾತಾಡಿದ್ದಾರೆ ಕಾಕ್ರೋಚ್ ಅಂತ, ಅದು ತಪ್ಪು. ಫಸ್ಟು ಯಾರೂ ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ಸ್ ಆಗ್ಬೋದು, ರೀಲ್ಸ್ ಮಾಡೋರಾಗ್ಬೋದು, ಏನೇ ಆಗ್ಬೋದು, ಎಲ್ಲ ಟೈಮ್ನೂ ರೀಲ್ಸ್ಗೆ ಅಂತಲೇ ಮಿಸ್ಲಾಗಿ ಇಟ್ಟಿರಲ್ಲ. ಓಕೆನಾ? ಅವ್ರದ್ದು ಏನು ಕೆಲಸ ಇರುತ್ತೆ ಅದು ಕೆಲಸದ ಮಧ್ಯದಲ್ಲಿ ಅಥವಾ ಬಿಡುವಿನ ಸಮಯದಲ್ಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಂಥ ಸಮಯದಲ್ಲಿ ಅವ್ರು ಮಾಡ್ತಾರೆ. ಎಲ್ಲರೂ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಕೂತಿರಲ್ಲ. ಅವರು ಕಾಕ್ರೋಚ್ ಅಂತ ಹೇಳಿದ್ದು ತಪ್ಪು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ, ಆ ಜನತಾ ಪಾರ್ಟಿ ಏನು ಮಾಡುತ್ತೆ ನೋಡ್ತಾ ಇರಿ ಅಷ್ಟೇ ನೀವೆಲ್ಲರೂ. ಇಷ್ಟೇ ಹೇಳ್ತೀನಿ ಅಷ್ಟೇ. ಇವತ್ತಿನ ಯೂತ್ಸು ಟುಮಾರೋಸ್ ಲೀಡರ್ಸು. ಜಿಲ್ಲೆ ಅಂತ ಹೇಳಿದ್ರು ಪರವಾಗಿಲ್ಲ, ಸರ್ವೈವ್ ಮಾಡೋ ಪವರ್ ಅವ್ರಿಗಿರುತ್ತೆ. ಮತ್ತು ಯೂತ್ನ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕಿಂತ ಸಪೋರ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಇವತ್ತು ಕೆಟ್ಟದಾಗಿ ಮಾತಾಡಿರ್ಬೋದು, ಆದರೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಪವರು ಯೂತ್ಸ್ಗೆ ಇರುತ್ತೆ. ದೇಶದ ಫ್ಯೂಚರ್ನ ಸ್ಟ್ರಾಂಗ್ ಮಾಡೋ ಪವರು ಯೂತ್ಸಲ್ಲೇ ಇರುತ್ತೆ. ಅಲ್ಲ, ಈಗ ಒಬ್ಬ CJ ಅವರು ಯೂತ್ಸ್ನೆಲ್ಲ ಜಿರಳೆ ಅಂತ ಹೇಳಿದ್ದು ಸರಿನಾ ನಿಮ್ಮ ಪ್ರಕಾರ? ಸರಿಯಲ್ಲ ಮೇಡಮ್. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಇಂಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಒಬ್ಬ CJ ನ್ಯಾಯಮೂರ್ತಿಯವರು ಯೂತ್ಸ್ನ ಜಿರಳೆ ಅಂದಿದ್ದು ಸರಿನಾ ನಿಮ್ಮ ಪ್ರಕಾರ ಅಂತ? ನನ್ನ ಪ್ರಕಾರ ಸರಿಯಲ್ಲ. ಯೂತ್ಸ್ನ ಆ ಥರ ಎಲ್ಲ ಅಂದರೆ ಅವ್ರ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು. ಇವಾಗ ದೇಶ ಆಳ್ತಿರೋರೇ ವಯಸ್ಸಾಗಿರೋರು. ಯೂತ್ಸ್ಗೆ ನಿರುದ್ಯೋಗ, ಇದು ಕೆಲಸಗಳೇ ಇಲ್ಲ, ನಿರುದ್ಯೋಗ ಥರ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಸ್ವಲ್ಪ ಕೆಲಸ ಕೊಟ್ಟು ಇವ್ರು ಪೆನ್ಷನ್ ತೊಗೊಂಡು ಮನೆಗಿರೋದು ಉತ್ತಮ ನನಗನ್ಸುತ್ತೆ, ಬೆಟರ್ ಅಂತ. ಈ ಕಾಕ್ರೋಚ್ ಜನತಾ ಪಾರ್ಟಿ ಉಟ್ಕೊಂಡಿದ್ದೆ ಅದರಿಂದ. ಈಗ ಯೂತ್ಸ್ ಎಲ್ಲ ಒಗ್ಗಟ್ಟಾಗಿದ್ದಾರೆ, ಯೂತ್ಸ್ ಎಲ್ಲ ಒಂದು ಪಾರ್ಟಿ ಕೊಟ್ಕೊಂಡು ಈ ಕಾಕ್ರೋಚ್ ಜನತಾ ಪಾರ್ಟಿ ರಾಜಕೀಯಕ್ಕೆ ಬರಬೇಕಾ? ಆ ಥರ ಮಾಡಿದ್ರೆ ಬೆಟರ್ ಅನಿಸುತ್ತೆ ಯೂತ್ಸ್. ನನಗನ್ಸೋದು ಏನು ಅಂತಂದರೆ ಅವ್ರು ಯಾವ ಕಾಂಟೆಕ್ಸ್ಟ್ ಮೇಲೆ ಹೇಳಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ಸರಿಯಾಗಿ. ಸೊ ನಾವು ನ್ಯೂಸಲ್ಲಿ ನನಗೆ ಅದು ಪರ್ಸನಲಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ತಿಳ್ಕೊಳ್ಬೇಕಾದ್ರೆ ಅದನ್ನು ನಾವು ಅರ್ಥ ಮಾಡ್ಕೋಬೋದು, ಅದನ್ನು ಯಾವ ಕಾಂಟೆಕ್ಸ್ಟ್ ಮೇಲೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಅವ್ರು ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಈ ಕಂಟೆಂಟ್ ಮಾಡೋರು, ಇನ್ಸ್ಟಾಗ್ರಾಮಲ್ಲಿ ವಕೀಲರ ಥರ ಮಾತಾಡೋರು, ಇವರೆಲ್ಲ ನಿರುದ್ಯೋಗಿಗಳು, ಅವರಿಗೆ ಕೆಲಸ ಇಲ್ಲವರೆಲ್ಲ ಕಾಕ್ರೋಚ್ಗಳು ಅಂತ. ನಿರುದ್ಯೋಗಿಗಳು. ಸೊ ಅಂದರೆ ನನಗನ್ಸೋದೇನು ಅಂತಂದರೆ ವಿದ್ಯಾರ್ಥಿಗಳು ಅಥವಾ ಏನು ನಿರುದ್ಯೋಗಿಗಳು ಅಂತ ಏನಿದ್ದಾರೆ ಅದು ನಮ್ಮ ಇಂಡಿಯಾದಲ್ಲಿ ಬಹಳ ಸಂಖ್ಯೆ ಇದೆ. ಅದಾಗಿರೋ ಕಾರಣ ಏನು ಅಂತಂದರೆ ಈ ಸರ್ಕಾರದಿಂದ ಬಹಳ ಹೆಚ್ಚಾಗಿ ನಮಗೆ ನಿರುದ್ಯೋಗ ಅನ್ನೋದು ನಮಗೆ ಆಗಿದೆ. ಸೊ ಅದ್ರ ಮೇಲೆ ಕಾಕ್ರೋಚು ಅನ್ನುವಂಥದ್ದು ನಮ್ಮ ಯೂತ್ಸ್ಗಳನ್ನು ಅದು ಅಷ್ಟು ಮಟ್ಟಿಗೆ ಸರಿಯಿಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ನೀವು ಹೇಳಿದ್ರಿ ಸರ್ಕಾರದಿಂದ ಈ ಥರ ಆಗ್ತದೆ, ಈಗ ಅದಕ್ಕೋಸ್ಕರ ಯೂತ್ಸ್ ಎಲ್ಲ ಸೇರಿಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸರ್ಕಾರ. ಅಲ್ಲ, ಯೂತ್ಸ್ಗಳು ಮುಂದೆ ಬರುವಂಥದ್ದು, ಯೂತ್ಸ್ಗಳು ಆಳ್ವಿಕೆ ಮಾಡುವಂಥದ್ದು ಬಹಳ ಒಳ್ಳೆಯದದು. ಯಾಕೆ ಅಂತಂದರೆ ಈಗ ನನಗೊಂದು 60 ವರ್ಷ ಆಗಿದೆ, 70 ವರ್ಷ ಆಗಿದೆ ಅಂತ ನಾನು ಹೆಜ್ಜೆ ಇಡೋಕ್ಕೆ ಕಷ್ಟ ಆಗಲ್ಲ. ನಾನು ಯೋಚನೆ ಮಾಡೋಕ್ಕೆ ಎಲ್ಲಿಂದ ಆಗುತ್ತೆ? ಹೆಜ್ಜೆ ಇಡೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ನಾನು ಯೋಚನೆ ಮಾಡೋಕ್ಕೆ ಎಲ್ಲಿಂದ ಆಗುತ್ತೆ? ಯೂತ್ಸ್ಗಳು ಬರಬೇಕು, ಅವರು ಹೊಸ ವಿಚಾರಗಳನ್ನು ತಂದು ಇಲ್ಲಿ ನಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡಿ ಇದು ಮಾಡೋದ್ರಿಂದ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಬದಲಾವಣೆ ನಾವು ನೋಡ್ಬೋದು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಈಗ ಸಾಕಷ್ಟು ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೆಲ್ಲ ರಾಜಕೀಯ ಪಕ್ಷಗಳಿದೆ ಅವನ್ನೆಲ್ಲ ಹಿಂದೆ ಇಟ್ಟು ಸದ್ಯಕ್ಕೆ ಸಾಕಷ್ಟು ಫಾಲೋವರ್ಸ್ನ ಮುಂದೆ ಪಡ್ಕೊಂಡು ಹೋಗ್ತಿದೆ. ಈಗ ಯೂತ್ಸ್ ಎಲ್ಲ ಒಗ್ಗಟ್ಟು ಆಗ್ತಿದಾರ ಅಂತ? ಅಲ್ಲ, ಆಗ್ತಿದೆ ಅನ್ನೋದು ಕಾರಣಕ್ಕೆ ಅಲ್ವಾ ಇದೆಲ್ಲ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಅನ್ನೋಂಥದ್ದು. ಸೊ ಅದನ್ನ ಮೇಲೆ ನಡೆಯುತ್ತೆ. ಈಗ ಸಾಮಾಜಿಕ ಮಾಧ್ಯಮಕ್ಕೂ ಮತ್ತು ರಿಯಲ್ ಚುನಾವಣೆಗೂ ತುಂಬ ವ್ಯತ್ಯಾಸ ಐತೆ. ಈಗ ಮೋಸ್ಟ್ ಆಫ್ ಆಲ್ ಕ್ರೆಡಿಬಿಲಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬುದ್ಧಿ ಇರೋರು ಯಾರಾದರೂ ಹೇಳ್ತಾರೆ ಅದು ತಪ್ಪು ಅಂತ. ಅವ್ರು ಹೇಳಿದ್ದಕ್ಕೆ ಕಾರಣ ಏನು? ಮೇಯ್ನ್ ಅವ್ರ ಪಾಯಿಂಟ್ಸ್ ಐತಿ ಅನ್ಎಂಪ್ಲಾಯ್ಮೆಂಟ್ಗೆ ಏನು ಕಾರಣ ಅಂತ ಅವ್ರಿಗೆ ಗೊತ್ತಿದ್ರೆ ಅವ್ರು ಅದನ್ನು ಹೇಳ್ತಾ ಇರಲಿಲ್ಲ. ಏನು ತಿಳ್ಕೊಂಡಿರಾ ಅದು ನಾನು ಡೈರೆಕ್ಟಾಗಿ ಹೇಳೋಕ್ಕೆ ಹೋಗಲ್ಲ. ಯಾರೋ ಒಂದು ಫೋರ್ಸಿಂದ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಆ ಸ್ಟೇಟ್ಮೆಂಟ್ 100% ತಪ್ಪು. ಅದನ್ನು ತಪ್ಪು ಅಲ್ಲ ಅಂತ ಹೇಳೋರ್ಗೂ ಅವರು ಅನ್ಎಂಪ್ಲಾಯ್ಮೆಂಟ್ ಆಗಿದ್ದರೆ ಒಳ್ಳೇದು ಅವರು. ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ಗೆ ಏನು ಕಾರಣ ಅಂತ ಅವ್ರಿಗೆ ಗೊತ್ತಿದ್ದು ಎಲ್ಲ ನಮ್ಮ ಇಂಡಿಯಾದಲ್ಲಿ ಪರಿಸ್ಥಿತಿ ಏನು ನಡೀತಾ ಇದೆ, GDP ಏನು ನಡೀತಾ ಇದೆ, ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಹೆಂಗೆ ನಡೀತಾ ಇದೆ, ಅದೆಲ್ಲ ಗೊತ್ತಿದ್ದೂ ಅವ್ರು ಈ ಥರ ಮಾತಾಡ್ತಾ ಇದ್ದಾರೆ ಅಂದಾಗ ತುಂಬ ತಪ್ಪೋಣ.
ಈಗ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ತಾವೇನು ಹೇಳ್ತೀವಿ? ಒಳ್ಳೆಯದು, ಬಟ್ ಲಾಂಗ್ ಟರ್ಮಲ್ಲಿ ರನ್ ಆದರೆ ಹೆಲ್ಪ್ ಆಗುತ್ತೆ ಯೂತ್ಸ್ಗೆ. ಕಾಕ್ರೋಚ್ ಜನತಾ ಪಾರ್ಟಿ ರಾಜಕೀಯಕ್ಕೆ ಬರಬೇಕಾ ನಿಮ್ಮ ಪ್ರಕಾರ? ಆಲ್ರೆಡಿ ಸುಮಾರು ಇದ್ದಾವೆ, ಬಟ್ ವಿ ನೀಡ್ ಎ ಚೇಂಜ್. ಹೌದು, ಆಪ್ ಥರ ಅಲ್ಲ, ಶಾರ್ಟ್ ಟರ್ಮಲ್ಲಿ ಬಂದುಬಿಟ್ಟು ಹೋದರೆ ಚೆನ್ನಾಗಿರಲ್ಲ. CJP ಅನ್ನೋದು ಲಾಂಗ್ ಟರ್ಮಲ್ಲಿ ಯೂತ್ಸ್ಗೆ ಅಂತ ಸ್ಪೆಸಿಫಿಕ್ಕಾಗಿ ಮಾಡಿದ್ದಾರೆ, ಒಳ್ಳೆಯದೇ. ಬಟ್ ಯೂತ್ಸಿಂದನೇ ಬೇರೆ ಐಡಿಯಾಲಜಿಯಿಂದ ಮಾಡಿದ್ರೆ ಚೆನ್ನಾಗಿರಲ್ಲ. ಅದು ಮ್ಯಾನಿಫೆಸ್ಟೋ ಏನಿದೆ ಅದೆಲ್ಲ ಒಳ್ಳೆ ಸರ್ಕಾರ ಥರ ಇದ್ದರೆ ಒಳ್ಳೆಯದೇ. ಸೊ ಅದೇನು ಅಂದರೆ ಅವರು ಬುದ್ಧಿ ಇಲ್ಲದೆ ಹೇಳಿದ್ದಾರೆ. ಬಟ್ ಜನ್ಸಿಗಳು ನಾವು ಹೋರಾಟ ಮಾಡಲೇಬೇಕು. ಯಾಕಂದರೆ ಜನ್ರೇಷನ್ ಟು ಚೇಂಜಸ್ ಬೇಕಾಗಿದೆ ನಮಗೆ. ಬಟ್ ಏನಂದರೆ ಇವಾಗಿನ ಇದರಲ್ಲಿ MLAಗಳು ಅವರು ಮಕ್ಕಳು ಮೊಮ್ಮಕ್ಕಳು ಅದರಿಂದನೇ ಬಂದುಬಿಟ್ಟಿದೆ. ಇವಾಗ ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು. ಬಟ್ ನಮ್ಮ ಜನ್ಸಿದು ಒಂದು ಪಕ್ಷ ಬಂದರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದೆಲ್ಲ ಸಾಲ್ವ್ ಆಗುತ್ತೆ. ಮತ್ತು ಪಬ್ಲಿಕ್ ಒಳ್ಳೆ ಎಜುಕೇಷನ್ ಇರೋ ಅಂಥ ಒಂದು ಯೂತ್ಸು ಬಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಿಮ್ಮ ಪ್ರಕಾರ ನೇಪಾಳ ಬಾಂಗ್ಲಾದೇಶ ಹಾಂ ಸರ್, ಜನ್ಸಿ ಪ್ರೊಡಕ್ಷನ್ ಆಗಲೇಬೇಕು ಇಂಡಿಯಾದಲ್ಲೂ. ಯಾಕಂದರೆ ಇಲ್ಲಿ ನೋಡೋ ಕರಪ್ಷನ್ಸ್ ಇಷ್ಟಿದೆ. ನಮಗೆ ಅವರು ಫಾರಿನಲ್ಲಿ ಅಲ್ಲಿ ಇಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಓದ್ತಾರೆ. ನಮ್ಗೆ ಇಲ್ಲಿ ನೋಡಿದರೆ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಕ್ಯಾಂಪಸ್ ಸೆಲೆಕ್ಷನ್ ಆಗೋಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಜನ್ರೇಷನ್ಗಿನ್ನ ಹಳೆ ಜನ್ರೇಷನವರು ಅವ್ರು ನಂಬಿಟ್ಟಿದ್ದಾರೆ. ದುಡ್ಡು ಅದು ಇದಕ್ಕೆಲ್ಲ ಓಟು ಮಾರ್ಕೊಳ್ತಾರೆ. ಅದರಿಂದಾಗಿ ಏನೂ ಮಾಡೋಕ್ಕಾಗಲ್ಲ. ಈಗ ಒಬ್ಬ CJI ಅವರು ಎಲ್ಲರನ್ನೂ ಕೂಡ ಯೂತ್ಸನ್ನು ಸರ್ ತುಂಬಾ ತಪ್ಪು. ಯಾಕಂದರೆ ಅವ್ರ ಬುದ್ಧಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಹೇಳಿರೋದು ತುಂಬಾ ತಪ್ಪು. ಬಟ್ ಅವ್ರು ಏನು ಬೇಕು ಅಂತ ಅಂದ್ರೋ ಬೇಡದೆ ಅಂದ್ರೋ ಗೊತ್ತಿಲ್ಲ. ಬಟ್ ಅದು ತಪ್ಪೇ ಯೂತ್ಸ್ಗಳಿಗೆ ಬೇಜಾರಾಗಿದೆ. ಯಾಕೆಂದರೆ ಇವನು ಮುಖ್ಯ ನ್ಯಾಯಾಧೀಶರಾದಂಥ ಸ್ಥಾನದಲ್ಲಿ ಇದ್ದವರು ಈಗಿನ ಜನ ಇವಾಗ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ. ಆದರೆ ಎಕ್ಸ್ಪೆಷಲಿ ಯೂತ್ಸು. ಅದರಿಂದ ಯೂತ್ಸು ಹೆಚ್ಚಾಗಿರೋದ್ರಿಂದ ಮುಖ್ಯಾಧೀಶರಾದಂಥ ಅವರೇ ಯೂತ್ಸ್ಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕಾಗಿರೋರೇ ಯೂತ್ಸ್ನ ಕಾಕ್ರೋಚ್ ಎಂದು ಕರೆದವ್ರೆ. ಅಂದರೆ ಮತ್ತು ಆ ಸ್ಥಾನದಲ್ಲಿದ್ದುಕೊಂಡು ಅವರು ಏನು ಜನಗಳಿಗೆ ಮೆಸೇಜ್ ಕೊಡ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಮ್ಯಾಟರು. ಮತ್ತು ಯೂತ್ಸು ಇವಾಗ ಯೂಸ್ನ ಎದುರಾಕೊಂಡು ಇವಾಗ ಬೇರೆ ರಾಜ್ಯಗಳಲ್ಲಿ ಮತ್ತು ದೇಶಗಳಲ್ಲೆಲ್ಲ ಏನೇನೋ ಆಗ್ತಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಯೂಸ್ ಇರೋದು ಇಂಡಿಯಾದಲ್ಲಿ. ಅಬ್ದುಲ್ ಕಲಾಂ ಹೇಳಿದ್ದಾರೆ ಯೂಸೇ ಮುಖ್ಯ, ಇಂಡಿಯಾದಲ್ಲಿ ಯೂಸೇ ಇರಬೇಕು, ಜಾಸ್ತಿ ಇದ್ದಾರೆ, ಅವರೇ ಮುಂದಿನ ಫ್ಯೂಚರ್ ಅಂತಲೂ ಸಹ ಅಬ್ದುಲ್ ಕಲಾಂ ಒಂದು ಯಾವುದೋ ಇದರಲ್ಲಿ ಹೇಳಿದ್ದಾರೆ. ಅದರಂತೆ ಅವರು ನ್ಯಾಯಾಧೀಶರಾಗಿದ್ದುಕೊಂಡು ಅದು ಮಾತು ಹೇಳಿರೋ ತಪ್ಪು. ಅದರಿಂದ ಕಾಕ್ರೋಚ್ ಅನ್ನೋಂಥ ಒಂದು ಜನತಾ ಪಾರ್ಟಿ ಉಟ್ಕೊಂಡಿರೋದು ನಿಜ. ಬಟ್ ಅದನ್ನು ಫೇಸ್ ಮಾಡಬೇಕಂದ್ರೆ ಸರ್ಕಾರ ಒಂದು ದೊಡ್ಡ ಮಟ್ಟದ ಸಮಸ್ಯೆನ ಎದುರಿಸಬೇಕಾಗುತ್ತದೆ ಮುಂದಿನ ದಿನಮಾನಗಳಲ್ಲಿ. ಅದು ಯೂತ್ಸೇ ಮೇಯ್ನು. ಅದರಲ್ಲಿ ಯೂಸ್ನ ಎದುರಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಗಟ್ಸ್ ಬೇಕಾಗುತ್ತೆ ಸರ್ಕಾರಗಳಿಗೆ. ಅದರಿಂದ ಯೂಸ್ನ ಎದುರಾಕೊಂಬಾರ್ದು, ಯೂಸ್ನ ಬೆಳೆಸಬೇಕು. ಅವಾಗ ಅನ್ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಇದೆ. ಅದಕ್ಕೆ ಏನು ಬೇಕು ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕೆ ಹೊರತು ಅದನ್ನು ಟೀಕೆ ಮಾಡಬಾರ್ದು ಅಂತ ನನ್ನ ಎರಡು ಮಾತು.